ವೆರಿ ಗುಡ್ ಆಫ್ಟರ್ನೂನ್. ಇವತ್ತು ನಡೆದಂತಹ ವಿಜ್ಞಾನ 2024 ಪರೀಕ್ಷೆಯ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಈಗ ಜಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಸ್ವಲ್ಪ ಹೊತ್ತಿನಲ್ಲೇ ಇಡೀ ಕ್ವಶನ್ ಪೇಪರನ್ನು ಬಿಡಿಸಾಕುವಂಥ ಕೆಲಸ ಮಾಡ್ತೀನಿ. ಹಾಗಾದರೆ ಫಸ್ಟ್ ಆಫ್ ಆಲ್ ಪಾರ್ಟ್ ಎ, ಭಾಗ ಎ, ಭೌತ ವಿಜ್ಞಾನ. ಇದು ನೋಡ್ರಿ, ಯಾರು ನನ್ನ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದನ್ನು ನೋಡಿದ್ದೀರಾ ಅವರಿಗೆ ಇದು ಯಾವುದೋ ಸಮಸ್ಯೆ ಇಲ್ಲ, ಹೌದಾ? ಹಾಗಾದರೆ ಫಸ್ಟ್ ಕ್ವಶನ್ ಏನಿದೆಪ್ಪ ಅಂದರೆ ಸೌರಕೋಶಗಳಲ್ಲಿ ಬಳಸುವ ಧಾತು ಅಂತ ಕೇಳಿದ್ದಾರೆ. ಹಾಗಾದರೆ ಇದು ಡೆಡ್ ಈಸಿ ಕ್ವಶನ್ನು, ಹೌದಾ? ಸೌರಕೋಶಗಳಲ್ಲಿ ಬಳಸುವಂಥ ಧಾತು ಸಿಲಿಕಾನ್. ಯಾಕಂದರೆ ಅದು ಒಂದು ಅರೆವಾಹಕ. ಸಿಲಿಕಾನ್ ಅಥವಾ ಜರ್ಮೇನಿಯಮ್ಗಳನ್ನು ಬಳಸಿ ನಾವೇನು ಮಾಡ್ಬೋದು ಅಂದರೆ ವಿದ್ಯುತ್ತನ್ನು ಮಾತ್ರ ಉತ್ಪಾದಿಸ್ಲಿಕ್ಕೆ ಸಾಧ್ಯ ಐತಿ. ಆಪ್ಷನ್ ಬಿ ರೈಟ್ ಆನ್ಸರ್. ಇದು ಡೌಟೇ ಬೇಡ ನಿಮಗೆ. ನೆಕ್ಸ್ಟ್ ಕ್ವಶನ್, ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ RS ಅನ್ನು ಪಡೆಯಲು 2 ಓಮ್ಗಳ 4 ರೋಧಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ RS ಎಷ್ಟು ಬರ್ತದಪ್ಪ ಅಂದರೆ 8 ಓಮ್ ಬರ್ತದೆ. ಆಮೇಲೆ ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ RP ಎಷ್ಟು ಬರ್ತದೆ ಅಂದರೆ 0.5 ಓಮ್ ಬರ್ತದೆ. ಹಾಗಾದ್ರೆ RS/RP ರೇಷಿಯೋ ಕೇಳಿದ್ದಾರೆ. RS/RP ರೇಷಿಯೋ ಏನಾಗ್ತದಪ್ಪ ಅಂದರೆ 8/0.5. ಹಂಗಾರೆ 1:16, ಹೌದಾ? 16:1 ಇದ್ರ ರೇಷೋ. ಎಷ್ಟು? 16:1. ಒಂದೇ ನಿಮಿಷ. ಓಕೆ, ಹಾಗಾದರೆ ಆಪ್ಷನ್ ಎ ರೈಟ್ ಆನ್ಸರ್, ಹೌದಾ? ನೆಕ್ಸ್ಟ್, ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಹೇಳಿಕೆ. ನೋಡ್ರಿ, ಇದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ನು. ಯಾರು ಕಾನ್ಸೆಪ್ಟನ್ನು ತಿಳ್ಕೊಂಡಿದ್ದೀರಾ, ಕಣ್ಣು ಮತ್ತು ವರ್ಣಮಯ ಜಗತ್ತು ಯಾರು ಕ್ಲಿಯರಾಗಿ ನಾನು ಅದನ್ನು ಶೇರ್ ಮಾಡಿದ್ದೆ, ಯಾರು ನೋಡಿದಿರಲ್ಲ ಅವರು ಈ ಕ್ವಶನ್ ಡೆಡ್ ಈಸಿ ಕ್ವಶನ್ನು. ಯಾಕಂದರೆ ಕಾನ್ಸೆಪ್ಟ್ಗಳನ್ನು ನಾನು PDF ನಿಮ್ಗೆ ಕೊಡೋಕ್ಕಾಗಿಲ್ಲ, ಬಟ್ ಕಾನ್ಸೆಪ್ಟ್ಗಳನ್ನು ಭಾಳ ಕ್ಲಿಯರಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ನೋಡಿರಿ, ಸಣ್ಣ ಕಣಗಳು ನೀಲಿ ಬೆಳಕನ್ನು ಚದುರಿಸ್ತಾವೆ ಮಧ್ಯಾಹ್ನದ ವೇಳೆಯಲ್ಲಿ ಸೂರ್ಯ ನೆತ್ತಿಯ ಮೇಲಿದ್ದಾಗ. ಆಮೇಲೆ ಆಕಾಶ ನೀಲಿಯಾಗಿ ಕಾಣಿಸ್ಲಿಕ್ಕೆ, ಸಮುದ್ರ ಸಾಗರ ನೀಲಿಯಾಗಿ ಕಾಣಿಸ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ಬೆಳಕಿನ ಕಣಗಳ ಗಾತ್ರಕ್ಕಿಂತ ವಾತಾವರಣದ ಕಣಗಳು ಚಿಕ್ಕದಾಗಿದ್ದರೆ ನೀಲಿ ಬಣ್ಣ. ಹಾಗಾದರೆ ಮೊದಲನೇ ಕಾನ್ಸೆಪ್ಟ್ ತಪ್ಪು. ದೊಡ್ಡ ಕಣಗಳು ನೋಡ್ರಿ, ಸೂರ್ಯ ಉದಯಿಸುವಂತಹ ವೇಳೆಯಲ್ಲಿ, ಸೂರ್ಯ ಮುಳುಗುವಂಥ ವೇಳೆಯಲ್ಲಿ ಬಹಳ ದೂರದವರೆಗೆ ಬೆಳಕು ಚಲಿಸ್ತದೆ. ವಾತಾವರಣದಲ್ಲಿರುವಂಥ ದಪ್ಪ ಕಣಗಳಲ್ಲಿ ಚಲಿಸ್ತದೆ, ಅದಕ್ಕೆ ಕೆಂಪು ಬೆಳಕು. ದೊಡ್ಡ ಕಣಗಳು ಯಾವತ್ತು ಕೆಂಪು ಬೆಳಕನ್ನು ಚದುರಿಸ್ತಾವೆ. ಹಂಗಾದ್ರೆ ಇದು ಕಾನ್ಸೆಪ್ಟ್ ತಪ್ಪಿದೆ. ನೆಕ್ಸ್ಟ್, ದೊಡ್ಡ ಕಣಗಳು ನೇರಳೆ ಬಣ್ಣವನ್ನು ಚದುರಿಸುತ್ತವೆ. ದೊಡ್ಡ ಕಣಗಳು ನೇರಳೆ ಬಣ್ಣವನ್ನು ಚದುರಿಸ್ತಾ ಇದ್ದರೆ ಮುಂಜಾನೆ ಮತ್ತು ಸಂಜೆ ಹೊತ್ತು ಆಕಾಶ ಕೆಂಪಾಗಿ ಕಾಣಿಸುವಂಥ ಪ್ರಮೇಯನೇ ಬರ್ತಿರಲಿಲ್ಲ. ಹಾಗಾದರೆ ಇದು ತಪ್ಪಿದೆ. ಹಾಗಾದರೆ 3 ಕ್ಲಿಯರ್ ಆಗಿ ಹೋಯಿತು. ಅತ್ಯಂತ ದೊಡ್ಡ ಗಾತ್ರದ ಕಣಗಳು, ಹೌದಾ, ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತಾವ. ಈ ಕಾನ್ಸೆಪ್ಟ್ ಕರೆಕ್ಟ್ ಐತಿ. ಆದರೆ ಮತ್ತೆ ಅಲ್ಲಿ ಕಂಡೀಷನ್ ಏನು ಅಪ್ಲೈ ಆಗ್ತದೆ ಅಂದರೆ ಅದು ಆ ಬೆಳಕು ಏನು ಹರಿತಾ ಇದೆಯಲ್ಲ ಕಣಗಳಲ್ಲಿ, ಅದು ಹತ್ತಿರದಿಂದ ಹರಿತಾ ಇದೆಯೋ ದೂರದಿಂದ ಹರಿತಾ ಇದೆಯೋ ಅನ್ನೋ ಆಧಾರದ ಮೇಲೆ ಬೆಳಕು ಏನಾಗ್ತದೆ ಅಂದರೆ ಚದುರ್ತದೆ. ಹಾಗಾದರೆ ನನ್ನ ಪ್ರಕಾರ ವೆರಿ ನಿಯರೆಸ್ಟ್ ಆನ್ಸರ್ ಇಲ್ಲಿ ಆಪ್ಷನ್ ಡಿ. ನೋಡೋಣ ಇದೇನಾದರೂ ಚೇಂಜ್ ಆದ್ರೂ ಆಗಬಹುದು. ಇನ್ನು ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನು ತೋರಿಸ್ರಿ. 1 ಅಂಕದ ಪ್ರಶ್ನೆಗಳಷ್ಟೇ ಬಿಡಿಸ್ಬೇಕು. ಇದನ್ನೊಂದು ಬಿಡಿಸ್ಬಿಡ್ತೀನಿ ಇರಲಿ. ವಿದ್ಯುತ್ ಕೋಶಗಳು ನೋಡ್ರಿ, ಒಂದು ವಿದ್ಯುತ್ ಕೋಶ ಐತೆ ಅಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರ್ತದೆ. ಆಮೇಲೆ ಇನ್ನೊಂದು ವಿದ್ಯುತ್ ಕೋಶ ಐತೆ ಅಂದರೆ ಮತ್ತೆ ಅದಕ್ಕೇನು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಇದು ಏನಪ್ಪ ಅಂದರೆ 1 ಅಂಕಕ್ಕೆ. ಇನ್ನು ಸೇರ್ಪಡೆ ಇಲ್ಲದೆ ನೋಡ್ರಿ, ಸೇರ್ಪಡೆ ಇರುವಂಥ ತಂತಿ ಇದು, ಸೇರ್ಪಡೆ ಇಲ್ಲದೆ ಕೇಳಿದ್ದಾರೆ. ಹಾಗಾದ್ರೆ ಈ ರೀತಿಯಾಗಿ ಒಂದು ತಂತಿ ಇರ್ತದೆ, ಈ ರೀತಿಯಾಗಿ ಸೇರ್ಪಡೆ ಇಲ್ಲದಿರುವಂಥ ತಂತಿಯ ಸಂಕೇತ ಇದೊಂದು. ಇವೆರಡು ಬಿಡಿಸಿದ್ರೆ 1, 2 ಬಿಡಿಸಿದ್ರೆ ಐ ಥಿಂಕ್ 2 ಅಂಕ ಇದೆ, ಇಲ್ಲ 1 ಅಂಕ ಇದೆ, ಅರ್ಧ ಇದೆ. ಇನ್ನು ಲೆಕ್ಕಗಳನ್ನು ನಾನು ಹೇಳೋದಿಲ್ಲ, ಮಲ್ಟಿಪಲ್ ಚಾಯ್ಸ್ ಬಿಡಿಸಿದಂದರೆ ಲೆಕ್ಕಗಳನ್ನು ಆಮೇಲೆ ಮತ್ತೆ ನಿಮ್ಮ ಜೊತೆ ನಾನು ವಿವರವಾಗಿ, ಹೌದಾ, ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಯಾವುದು ರಿಪೀಟ್ ಆಗಿದೆ. ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ ಹಂಗೇನು ನಾವು ಪ್ರಿಪ್ರೇಟಲ್ಲಿ ನೋಡಿದ್ವಲ್ಲ ಅಷ್ಟು ಟಫ್ ಕ್ವಶನ್ ಪೇಪರ್ ಏನಿಲ್ಲ, ಈಸಿ ಕ್ವಶನ್ ಪೇಪರ್ ಇದೆ. ಎಲ್ಲ ರಿಪೀಟೆಡ್ ಕ್ವಶನ್ಸ್ ಇದ್ದಾವೆ, ತುಂಬ ಈಸಿಯಾಗಿ ಎಲ್ಲರೂ ಆನ್ಸರ್ ಮಾಡಿದ್ದೀರಾ ಅಂತ ಅನ್ಕೋತೀನಿ, ಹೌದಾ? ಹಾಗಾದರೆ ಇನ್ನು ಕೆಮಿಸ್ಟ್ರಿ ಮಲ್ಟಿಪಲ್ ಚಾಯ್ಸ್ಗೆ ಹೋಗೋಣ. ಭಾಗ ಬಿ, ರಸಾಯನಶಾಸ್ತ್ರ. ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತ. ಇದು ಬಹಳ ಸಲ ರಿಪೀಟ್ ಆಗಿತ್ತು. ಯಾರು ಮಲ್ಟಿಪಲ್ ಚಾಯ್ಸ್ ನೋಡಿರ್ತೀರ ಅವ್ರಿಗೆ ಗುರ್ತಿರ್ತದೆ ಎಸ್ಟರ್ಗಳು, ಹೌದಾ? ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳು ವರ್ತಿಸಿ ಎಸ್ಟರ್ಗಳನ್ನು ಕೊಡ್ತಾವೆ. ಆಪ್ಷನ್ ಸಿ ರೈಟ್ ಆನ್ಸರ್. ಇನ್ನು ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತವೆ, ಏಕೆಂದರೆ ಈ ಸಂಯುಕ್ತ ಒಂದು ಸ್ವಲ್ಪ ಅಪ್ಲೈಡ್ ಅನ್ನಿಸ್ತದೆ, ಅದರ ಅನ್ನುವಂಥದ್ದು ಏನು ಇಲ್ಲ ಅಲ್ಲಿ.
ಹೌದಾ. ನೀರಿನ ಅಣುಗಳು ಫೆರಸ್ ಸಲ್ಫೇಟು ಏನಪ್ಪ ಅಂದರೆ ಸ್ಫಟಿಕ ರೂಪದಲ್ಲಿ ಇರ್ತದೆ. ಸ್ಫಟಿಕ ರೂಪದಲ್ಲಿ H2O ಅಂತ ಬರಿತೀವಲ್ಲ, SO4 H2O ಅಂತ ಬರಿತೀವಲ್ಲ, 2H2 ಇರ್ಬೋದು, 4H2 ಇರ್ಬೋದು. ಈಗ ಡೆಕಾಹೈಡ್ರೇಟ್ ಅಂತ ಒಂದು ಕಡೆ ಬಂದಿತ್ತು, ಕ್ಯಾಲ್ಶಿಯಂ ಸಲ್ಫೇಟ್ ಡೈಹೈಡ್ರೇಟು. ಆ ರೀತಿಯಾಗಿ ಸ್ಫಟಿಕ ರೂಪದಲ್ಲಿರುವ ನೀರನ್ನು ಹೊಂದಿರ್ತಾವೆ, H2O ಹೊಂದಿರ್ತಾವೆ. ಹಾಗಾದ್ರೆ ಈ ನೀರನ್ನು ಕಳೆದುಕೊಂಡಾಗ ಹಸಿರು ಬಣ್ಣವನ್ನು ಕಳ್ಕೊಳ್ತದೆ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 16, ಮೆಂಡ್ಲೀವ್ರವರ ಆವರ್ತ ಕೋಷ್ಟಕದ ಒಂದು ಮಿತಿ ಅಂದರೆ, ಹಂಗೆ ನೋಡಿದ್ರೆ ಆಧುನಿಕ ಆವರ್ತ ಕೋಷ್ಟಕಕ್ಕಿಂತ ಸ್ವಲ್ಪ ಕೇವಲ ಪರಮಾಣು ಸಂಖ್ಯೆ, ಪರಮಾಣು ರಾಶಿ ಸಂಖ್ಯೆ ಈ ಒಂದು ವ್ಯತ್ಯಾಸ ಬಿಟ್ಟರೆ ಪರ್ಫೆಕ್ಟ್ ಆಗಿತ್ತು ಮೆಂಡ್ಲೀವ್ರವರ ಆವರ್ತ ಕೋಷ್ಟಕ. ಹಾಗಾದ್ರೆ ಕೇವಲ ಕ್ಯಾಲ್ಶಿಯಂವರೆಗೆ ಮಾತ್ರ ಅನ್ವಯಿಸ್ತಿತ್ತು, ಅದು ಡೊಬ್ರೈನರ್ನ ನ್ಯೂಲ್ಯಾಂಡರ್ನ ಅಷ್ಟಕಗಳದ್ದು. ಹಾಗಾದರೆ ಇದು ಅಲ್ಲ, ವೆರಿ ಸಾರಿ, ಏನಪ್ಪ ಅಂದರೆ ಇದು ಅಲ್ಲ, ನಾವು ಆನ್ಸರ್ ಅಲ್ಲ. ಯಾಕಂದರೆ ಮೆಂಡ್ಲೀವ್ರವರ ಆವರ್ತ ಕೋಷ್ಟಕ ಒಂದು ಮಿತಿ ಅಂತ ಕೇಳಿದ್ದಾರೆ, ಹಾಗಾದರೆ ಇದು ಮಿತಿ ಅಲ್ಲ, ಹೌದಾ. ಆಮೇಲೆ ಹಗುರವಾದ ಧಾತುಗಳಿಗೆ ಮಾತ್ರ ಯಾವುದು ಅನ್ವಯಿಸ್ತಾ ಇತ್ತಪ್ಪ ಅಂದರೆ ಯಾವುದು ತ್ರಯಗಳು ಅನ್ವಯಿಸ್ತಾ ಇತ್ತು, ಹಾಗಾದ್ರೆ ಇದು ಅಲ್ಲ. ಜಡಗಳಿಗೆ ನಿರ್ದಿಷ್ಟವಾದ ಸ್ಥಾನವನ್ನು ಕಲ್ಪಿಸಿರಲಿಲ್ಲ, ಇದು ಸರಿ ಇದೆ. ಆಮೇಲೆ ಹೈಡ್ರೋಜನ್ಗೆ ಸ್ಥಿರ ಸ್ಥಾನವನ್ನು ನಿಯೋಜಿಸಲಿಕ್ಕೆ ಸಾಧ್ಯವಾಗಲಿಲ್ಲ, ಇದು ಸರಿ ಇದೆ. ಆದರೆ ಇವು ಎರಡರಲ್ಲಿ ನಿಯರೆಸ್ಟ್ ಆರಿಸ್ಬೇಕು ನಾವೀಗ, ಹೌದಾ. ಹಾಗಾದ್ರೆ ನಿಯರೆಸ್ಟ್ ಆರಿಸ್ಬೇಕಾದ್ರೆ ಹೈಡ್ರೋಜನ್ಗೆ ಆಧುನಿಕ ಆವರ್ತ ಕೋಷ್ಟಕದಲ್ಲೂ ನಾವು ಸ್ಥಿರ ಸ್ಥಾನವನ್ನು ನಿಯೋಜಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ, ಇನ್ನೂ ನಮ್ಮ ಆವರ್ತ ಕೋಷ್ಟಕ ಬದಲಾವಣೆಗೆ ಒಳಪಡಬೇಕಾಗಿದೆ. ಅದರಲ್ಲಿ ಹೈಡ್ರೋಜನ್ ನೋಡಿರಿ, ನಾವು ಇಲೆಕ್ಟ್ರಾನನ್ನು ದಾನ ಮಾಡೋ ಗುಣ ಐತೆ ಅಂತೇಳಿ ಅದನ್ನು ಲೋಹಗಳ ಬದಿಯಲ್ಲಿ ಇಟ್ಟಿದ್ದೀವಿ, ಆದರೆ ಅದು ಅಲೋಹ, ಇದನ್ನು ಕೊಡ್ತಿರ್ಬೇಕು ನಿಮಗೆ. ಆಮೇಲೆ ಅನಿಲ ರೂಪದಲ್ಲಿರುವಂತಹ ಲೋಹ ಅದು, ಹೌದಾ. ಅತ್ಯಂತ ಹಗುರವಾದ ಲೋಹ ಅದೊಂದೇ ಇರಬೇಕು. ಅದಕ್ಕೆ ನನ್ನ ಪ್ರಕಾರ ಆಪ್ಷನ್ ಸಿ, ಜಡಾನಿಲಗಳಿಗೆ ಮಾತ್ರ ಮೆಂಡ್ಲೀವ್ರವರು ಸ್ಥಾನವನ್ನು ಕಲ್ಪಿಸಲಿಲ್ಲ, ಅದು ಮುಖ್ಯವಾದ ಮಿತಿ. ಆಪ್ಷನ್ ಸಿ ರೈಟ್ ಆನ್ಸರ್. ಇನ್ನು ಇವುಗಳನ್ನೆಲ್ಲ ನಾನು ವಿವರವಾಗಿ ಬಿಡಿಸಿ ಹೇಳ್ತೀನಿ, ಪ್ರತಿಯೊಂದಕ್ಕೂ ಕಾರಣನೂ ಕೊಟ್ಟಿರ್ತೀನಿ. ನಾನು PDF ಕೊಡದೇ ಇದ್ರೂ ಇದೇ ಯಾಕೆ ಆನ್ಸರ್ ಅನ್ನೋದು ಕಾನ್ಸೆಪ್ಟ್ ಬೇಸ್ಡ್ ನನ್ನ ಟೀಚಿಂಗ್ ಇವತ್ತು, ಅದನ್ನು ನಾನು ಕೊಡುವಂಥ ಕೆಲಸ ಮಾಡ್ತೀನಿ. ಈ ಸಂಜೆ ಒಳಗಡೆ ಈ ಕ್ವಶನ್ ಪೇಪರ್ನ ಪೂರ್ತಿ ಬಿಡಿಸಾಕ್ತೀನಿ, ನೋಡಿದ್ದೀನಿ ಕ್ವಶನ್ ಪೇಪರ್ ಪೂರ್ತಿಯನ್ನು. ಇನ್ನು ಭಾಗ ಸಿ, ಜೀವವಿಜ್ಞಾನ. ಕೆಳಗಿನವುಗಳಲ್ಲಿ ಪರಾವರ್ತನೆ ಕ್ರಿಯೆಗೆ ಒಂದು ನಿದರ್ಶನ. ಪರಾವರ್ತನೆ ಕ್ರಿಯೆ ನಮ್ಮ ಮೆದುಳಿಗೆ ಸಂದೇಶ ಹೋಗದೆ ತಾನಾಗಿ ಉಂಟಾಗುವಂಥ ಕ್ರಿಯೆಗಳಿಗೆ ಪರಾವರ್ತನೆ ಕ್ರಿಯೆ ಅಂತ ಕರಿತೀವಿ. ಹಾಗಾಗಿ ಕುರ್ಚಿಯನ್ನು ಜರುಗಿಸುವುದು ಮೆದುಳಿಗೆ ಹೋಗ್ತದೆ ಸಂದೇಶ, ರುಚಿಯನ್ನು ಅನುಭವಿಸುವುದು ಮೆದುಳಿಗೆ ಸಂದೇಶ ಹೋಗ್ತದೆ. ಕಾರ್ಯಕ್ರಮ ತಗೊಂಡು ಇಲ್ಲಿ ಚಪ್ಪಾಳೆ ತಟ್ತೀವಿ ಅಂದರೆ ಕಾರ್ಯಕ್ರಮ ಚೆನ್ನಾಗಿದ್ರೇ ತಟ್ತೀವಿ, ಮೆದುಳಿಗೆ ಹೋಗ್ತದೆ ಸಂದೇಶ. ಆದರೆ ಕಾದ ತವವನ್ನು ತಿಳಿಯದೆ ಮುಟ್ಟದಾಗ ಆ ಸಂದೇಶ ಮೆದುಳಿಗೆ ಹೋಗದೆ ಕೈಯನ್ನು ಹಿಂತೆಗೆದಿರ್ತೀವಿ. ಹಾಗಾದರೆ ಪರಾವರ್ತನೆಗೆ ಕ್ರಿಯೆಗೆ ಉದಾಹರಣೆ ಯಾವುದಪ್ಪ ಅಂದರೆ ಆಪ್ಷನ್ ಸಿ, ಕಾದ ತವವನ್ನು ತಿಳಿಯದೆ ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುವುದು. ಇನ್ನು ದುಂಡನೆಯ ಬೀಜಗಳುಳ್ಳ ಬಟಾಣಿ ಸಸ್ಯವನ್ನು ಕ್ಯಾಪಿಟಲ್ ಆರ್ ಸುಕ್ಕಾದ ಬೀಜಗಳುಳ್ಳ ಬಟಾಣಿ ಸಸ್ಯದೊಂದಿಗೆ ಸ್ಮಾಲ್ ಆರ್ ಸಂಕರಣಗೊಳಿಸಲಾಗಿದೆ. F2 ತಳಿ ಪೀಳಿಗೆಯಲ್ಲಿ RR ತಳಿಗುಣವನ್ನು ಹೊಂದಿರುವ ಸಸ್ಯಗಳ ಶೇಕಡಾ ಪ್ರಮಾಣ. ಭಾಳ ಈಸಿ ಇದು. F2 ಪೀಳಿಗೆಯಲ್ಲಿ 3:1 ಏನಪ್ಪ ಅಂದರೆ ರಿಸಲ್ಟ್ ಬರ್ತದೆ. 3:1 ರಿಸಲ್ಟ್ ಬರ್ತಾ ಇದೆ ಅಂದರೆ ಏನು, 75:25 ಬರ್ತಾ ಇದೆ ಅಂತ ಅರ್ಥ. ಹಾಗಾದರೆ ಅವರು ಕ್ಯಾಪಿಟಲ್ ಆರ್ದು ಕೇಳಿದ್ದಾರೆ, ಇದು ಕ್ಯಾಪಿಟಲ್ ಆರ್ದು, ಇದು ಸ್ಮಾಲ್ ಆರ್ದು. ಹಾಗಾದರೆ 75%. ಆಪ್ಷನ್ ಡಿ ರೈಟ್ ಆನ್ಸರ್. ಆಪ್ಷನ್ ಡಿ ರೈಟ್ ಆನ್ಸರ್, ಹೌದಾ. ಉಳಿದೆಲ್ಲ ಏನಪ್ಪ ಅಂದರೆ ಇನ್ನೇನು 1 ಅಂಕದ 2 ಅಂಕದ ಪ್ರಶ್ನೆಗಳಿದ್ದಾವೆ, ಅದನ್ನು ಆಮೇಲೆ ವಿವರವಾಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ, ನಾನು ಹೆಂಗೆ ಈ ಹಿಂದೆ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಬೇಕಾದ್ರೆ ಪ್ರತಿಯೊಂದಕ್ಕೂ ಉದಾಹರಣೆ ಕೊಟ್ಟಿದ್ದಲ್ಲ. ಭಾಳಷ್ಟು ಜನ ಕ್ವಶನ್ ಓದೋದ್ರಲ್ಲೇ ಈಸಿ ಕ್ವಶನ್ಸ್ ಇದ್ದಾವೆ, ಓದೋದ್ರಲ್ಲಿ ಕೆಲವು ಜನ ಫೋನ್ ಮಾಡಿದ್ರು ನನಗೆ, ಇದು ಹೇಗೆ ಅಂತ ಈಗ ತಾನೆ ನಾನು ನನ್ನ ವಿವರಣೆಯನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಆ ವಿಡಿಯೋಗಳನ್ನು ಸ್ವಲ್ಪದಲ್ಲಿ ಹಾಕ್ತೀನಿ, ಅದನ್ನು ನೋಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.